ನಮಸ್ಕಾರ ಗೆಳೆಯರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೈಸೂರು ಅಂದ ಕೂಡಲೇ ನಮಗೆ ನೆನಪಾಗೋದು ಅರಮನೆ, ಝೂ, ಚಾಮುಂಡಿ ಬೆಟ್ಟ, ಅದೇ ರೀತಿ ದಸರಾ ವಸ್ತು ಪ್ರದರ್ಶನ. ಈ ದಸರಾ ವಸ್ತು ಪ್ರದರ್ಶನ ದಸರಾ ಮುಗಿದ್ರೂ ಕೂಡ 2 ತಿಂಗಳು ಅಂದರೆ ಡಿಸೆಂಬರ್ವರೆಗೂ ಇನ್ನೂ ಇರುತ್ತೆ. ಈ ದಸರಾ ವಸ್ತು ಪ್ರದರ್ಶನದಲ್ಲಿ ಏನೇನಿದೆ ನೋಡ್ಕೊಂಬಂದು ಬನ್ನಿ. ಇದರೊಳಗಡೆ ಎಂಟ್ರಿ ಆಗಬೇಕು, ಎಂಟ್ರೆನ್ಸ್ ಫೀಸ್ ಇದೆ ಇಂತಿಷ್ಟು ಅಂತ. ದೊಡ್ಡವರಿಗೆ 40 ರೂಪೀಸ್, ಚಿಕ್ಕವರಿಗೆ 20 ರೂಪೀಸ್ ಇದೆ. ಈ ವರ್ಷ ವಸ್ತು ಪ್ರದರ್ಶನ ಹೊರಗಡೆಯಲ್ಲೂ ಸಹ ಅಲಂಕಾರ ಮಾಡಿದ್ದಾರೆ, ಹೂವಿನಿಂದ, ಲೈಟಿಂದ. ಇದೆಲ್ಲ ರಾತ್ರಿ ಲೈಟ್ ಹಾಕ್ತಾ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗೋಣ. ನೋಡಿ, ಒಳಗಡೆ ಹೋದ್ಕೊಳ್ಳೆ ಮೊದಲಿಗೆ ನಮಗೆ ಎಡಗಡೆ ಒಂದು ನೀರಿನ ಬಾಟಲ್ ಥರ ಶೇಪ್ ಒಂದು ಆಕೃತಿ ಸಿಗುತ್ತೆ. ಅದರ ಎದುರುಗಡೆ ಫ್ಲವರಿಂದ ಮಾಡಿರೋ ಒಂದು ಆಕೃತಿ. ಈ ಥರ ಲೈಟಿಂಗ್ಸು, ಬಗೆ ಬಗೆಯ ಅಲಂಕರಿಸಿದ ವಸ್ತುಗಳು ಸಿಗ್ತವೆ. ಇಲ್ಲಿ 2 ಆರ್ಟ್ ಮಾಡ್ಯಾರೆ, ಒಂದು ರೆಡ್ಡು ಒಂದು ಬ್ರೌನ್ದು. ಇದ್ರ ಪಕ್ಕ ಅರಮನೆ ರೀತಿದು ಒಂದು ಆಕೃತಿ ಇದೆ. ಅದ್ರ ಪಕ್ಕ ವಾಟರ್ ಫೌಂಟನ್ ಇದೆ. ಇದಾದಮೇಲೆ ತುಂಬ ಮಳಿಗೆಗಳೆಲ್ಲ ಸಿಗ್ತವೆ. ಅಂದರೆ ಶಾಪಿಂಗ್ ಮಾಡೋರಿಗೆ ಹೆಣ್ಮಕ್ಳು ಅಲಂಕಾರಿಕ ವಸ್ತುಗಳು, ಮನೆಗೆ ಸಂಬಂಧಿಸಿದ ವಸ್ತುಗಳು, ಆಮೇಲೆ ಕರಕುಶಲ ವಸ್ತುಗಳು, ಆಮೇಲೆ ತಿಂಡಿ ತಿನಿಸುಗಳನ್ನ ಮಳಿಗೆಗಳು, ಎಲ್ಲ ರೀತಿಯ ಮಳಿಗೆಗಳು ಇಲ್ಲಿ ಸಿಗುತ್ತೆ. ಒಂದೇ ಸೂರಿನಡಿ ಎಲ್ಲ ರೀತಿಯ ಬಗೆ ಬಗೆಯ ಮಳಿಗೆಗಳಿದ್ದಾವೆ. ಮಕ್ಕಳಿಗೆ ಆಟ ಆಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಎಲ್ಲ ರೀತಿಯ ಆಟಿಕೆಗಳಿದ್ದಾವೆ. ಒಳಗಡೆ ಹೋದರೆ ಎಲ್ಲಾದರೂ ಹೊರಗಡೆ ಟ್ರಿಪ್ ಹೋಗಿ ಬಂದಿರೋ ಒಂದು ಫೀಲ್ ಆಗುತ್ತೆ. ನೋಡಿ, ಇದೆಲ್ಲ ಹೆಣ್ಮಕ್ಳಿಗೆ ಸಂಬಂಧಿಸಿದಂಥ ವಸ್ತುಗಳು. ಶಾಪಿಂಗ್ ಮಾಡ್ಬೋದು. ರೆಡಿಮೇಡ್ ಗಾರ್ಮೆಂಟ್ಸ್, ಒಳ್ಳೊಳ್ಳೆ ಬಟ್ಟೆಗಳೆಲ್ಲ ಇರುತ್ತೆ. ನೋಡಿ ತೊಗೋಬೇಕು ಅಷ್ಟೇ. ಇದಾದಮೇಲೆ ಈ ಕಡೆಗೆ ಬಂದರೆ ಇಲ್ಲಿ ಸರ್ಕಾರದ ವತಿಯಿಂದ, ಎಲ್ಲ ಇಲಾಖೆಗಳ ವತಿಯಿಂದ ಒಂದೊಂದು ಟ್ಯಾಬ್ಲೆಟ್ ಥರ ಮಾಡಿರ್ತಾರೆ. ಆ ಟ್ಯಾಬ್ಲೆಟ್ಗಳಲ್ಲಿ ಇದು ಮೊದಲನೇದು ಪ್ರವಾಸೋದ್ಯಮ ಇಲಾಖೆ, ಅಂದರೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ. ಒಂದೇ ರಾಜ್ಯ ಹಲವು ಜಗತ್ತು ಅಂತ ಪ್ರವಾಸೋದ್ಯಮ ಇಲಾಖೆಯ ಒಂದು ಸ್ಲೋಗನ್ ಅದು. ಇದರಲ್ಲಿ ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಈ ಸಲ ಯಲ್ಲಮ್ಮ, ರೇಣುಕಾ ಯಲ್ಲಮ್ಮ ದೇವಿ ಪುತ್ಥಳಿ ಮಾಡಿದ್ದಾರೆ. ಅದರ ಮುಂದೆ ನೋಡಿ ಡೊಳ್ಳು ಬಾರಿಸ್ತಿರೋ ಒಬ್ಬ ವ್ಯಕ್ತಿ, ಈ ಕಡೆ ಯಲ್ಲಮ್ಮನ ತಾಯಿ ಹೊತ್ಕೊಂಡಿರೋಂಥ ಲೇಡೀಸ್ಗಳು, ಇವರೆಲ್ಲ ಇದ್ದಾರೆ. ಇದನ್ನು ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ. ತುಂಬ ಹೊರಗಡೆಯಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅವರು ಸ್ಲೋಗನ್ ಹೇಳೋ ಥರ, ಒಂದು ರಾಜ್ಯ ಹಲವು ಜಗತ್ತು ಅಂತ ನಮ್ಮ ಕರ್ನಾಟಕ. ಈಗ ಬೆಂಗಳೂರು ಸೈಡ್ ಒಂಥರ ಇರುತ್ತೆ, ಮಲೆನಾಡು ಸೈಡ್ ಒಂಥರ ಇರುತ್ತೆ, ಮಂಗಳೂರು ಸೈಡ್ ಒಂಥರ ಇರುತ್ತೆ, ಉತ್ತರ ಕರ್ನಾಟಕ ಒಂಥರ ಇರುತ್ತೆ. ಅದಕ್ಕೋಸ್ಕರನೇ ಕರ್ನಾಟಕವನ್ನು ಒಂದು ರಾಜ್ಯ ಹಲವು ಜಗತ್ತು ಅಂತ ಸ್ಲೋಗನ್ ಆಗಿ ಹೇಳ್ತಾರೆ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ನೋಡಿ, ಇಲ್ಲಿ ಹೋದರೆ ಎಲ್ಲ ಜಿಲ್ಲೆಗೆ ಸಂಬಂಧಪಟ್ಟಿದ್ದಂಥ ಫೋಟೋಗಳನ್ನು ಹಾಕಿದ್ದಾರೆ. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ ಥರ ಪ್ರವಾಸಿ ತಾಣಗಳಿದ್ದಾವೆ, ನೀವು ಯಾವ ಟೈಮಲ್ಲಿ ಅಲ್ಲಿಗೆ ವಿಸಿಟ್ ಮಾಡಬೇಕು, ಆ ಥರ ಎಲ್ಲ ಹಾಕಿದ್ದಾರೆ. ನೋಡಿ, ಎಲ್ಲ ಜಿಲ್ಲೆಗೆ ಸಂಬಂಧಪಟ್ಟಿದ್ದ ಫೋಟೋಗ್ರಫೀಸ್ ಹಾಕಿದ್ದಾರೆ. ನೋಡಿ, ಇದು ಗದಗ ಜಿಲ್ಲೆಗೆ ಸಂಬಂಧಪಟ್ಟಿದ್ದು. ಇವರು ಗಾನಯೋಗಿಯವರು ಪುಟ್ಟರಾಜ ಗವಾಯಿಗಳು. ಇದು ಗದಗದ ಪ್ರಸಿದ್ಧ ತೋಂಟದಾರ್ಯ ಮಠ. ಅದಾದಮೇಲೆ ನಮ್ಮ ಕರ್ನಾಟಕ ಸುಪ್ರಸಿದ್ಧ ಮಠಗಳಲ್ಲಿ ಒಂದಾದಂಥ ಶ್ರೀ ಸಿದ್ಧಗಂಗಾ ಮಠ, ಅದರ ರೂವಾರಿಗಳಾದಂಥ ಶ್ರೀ ತ್ರಿವಿಧ ದಾಸೋಹಿಗಳಾದ ಶಿವಕುಮಾರ ಸ್ವಾಮೀಜಿಗಳು. ಇಲ್ಲಿ ಕಾಯಕವೇ ಕೈಲಾಸ ಅಂತ ಜಗತ್ತೇ ಹೆಸರಾದ ವಿಶ್ವಗುರು ಬಸವಣ್ಣನವರು. ಇವರು ಜ್ಞಾನಯೋಗಿಗಳಂತ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು. ಅದಾದಮೇಲೆ ಇದು ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂಥ ಫೋಟೋಗ್ರಫಿಗಳೆಲ್ಲ ಇದೆ. ನೋಡಿ, ಒಂದು ಕಡೆ ಬೀಚಿಂಗ್ ಫೋಟೋ ಇದೆ, ಒಂದು ಕಡೆ ಫಾರೆಸ್ಟ್ ಇದೆ, ಈ ಥರ. ಇದಾದಮೇಲೆ ನಾವು ನೆಕ್ಸ್ಟು ವಾರ್ತಾ ಮತ್ತು ಸಂಪರ್ಕ ಇಲಾಖೆ ವತಿಯಿಂದ ಮಾಡಿರೋಂಥ ಟ್ಯಾಬ್ಲೆಟ್ ಯಾವುದು. ಇದರ ಮುಂದೆ ಬೃಹತ್ತಾಕಾರದ ಒಂದು ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ಸ್ಥಾಪಿಸಿದ್ದಾರೆ. ತುಂಬ ಬೃಹದಾಕಾರವಾಗಿದೆ. ಇದು ಒಂದು ರೀತಿಯ ಅರಮನೆ, ನಮ್ಮ ಮೈಸೂರಿನ ಲಲಿತ್ ಪ್ಯಾಲೇಸ್ ರೀತಿಯ ಅರಮನೆ ಥರ ಇದೆ. ನನ್ನ ಜೀವನವೇ ನನ್ನ ಸಂದೇಶ ಅಂತ ಇಲ್ಲಿ ಹಾಕಿದ್ದಾರೆ. ಅಂದರೆ ಮಹಾತ್ಮ ಗಾಂಧಿಯವರು ಎಲ್ಲ ಯುವಕರಿಗೆ ಹೇಳ್ತಾ ಇರೋದು, ನನ್ನ ಜೀವನವೇ ನಿಮಗೆಲ್ಲ ಸಂದೇಶವಾಗಿರಬೇಕು ಅಂತ. ಬನ್ನಿ, ಇದ್ರ ಒಳಗಡೆ ಹೋಗ್ಬಿಟ್ಟು ನೋಡೋಣ ಏನೇನಿದೆ ಅಂತ. ಒಳಗಡೆ ಎಂಟ್ರಿ ಆದ ಕೂಡಲೇ ಸಿದ್ದರಾಮಯ್ಯ ಅವರು ಫೋಟೋ ಹಾಕಿದ್ದಾರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ನೋಡಿ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕರ್ನಾಟಕ ರಾಜ್ಯ ಜನರಿಗೆ ಕೊಟ್ಟಿರುವಂಥ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾಹಿತಿ ಇದೆ ಇಲ್ಲಿ. ನೋಡಿ, ಅದು ಮೊದಲನೇದು ಗೃಹಲಕ್ಷ್ಮಿ ಯೋಜನೆದು. ಇದು ಫ್ರೀ ವಿದ್ಯುತ್ತು ಮನೆಗಳಿಗೆ. ಇದು ಅನ್ನಭಾಗ್ಯ ಯೋಜನೆ.
ಅನ್ನ ಭಾಗ್ಯ ಯೋಜನೆ ಸಂಬಂಧಿಸಿದಂಥ ಒಂದು ಚಿತ್ರಣ ಇಲ್ಲಿ. ಇದಾದಮೇಲೆ ಇದು ಶಕ್ತಿ ಯೋಜನೆ. ಇದು ತುಂಬ ಫೇಮಸ್ ಆಗಿರೋಂಥ ಯೋಜನೆ. ಕರ್ನಾಟಕದ ಎಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣ KSRTC ಬಸ್ಗಳಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಓಡಾಡ್ಬೋದು ಮಹಿಳೆಯರು. ಇದು ತುಂಬ ಚೆನ್ನಾಗಿದೆ. ಇದು ಶಕ್ತಿ ಯೋಜನೆ ಅಂತ ಇದು. ಇದಾದಮೇಲೆ ಯುವ ನಿಧಿ ಅಂತ ಡಿಗ್ರಿ ಓಲ್ಡವರಿಗೆಲ್ಲ 2,000 ರೂಪಾಯಿ ಪ್ರೋತ್ಸಾಹಧನ ಪ್ರತಿ ತಿಂಗಳು ಕೊಡೋದು. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದ್ದರೆ ಇದಕ್ಕೊಂದು ಲೈಕು, ಕಮೆಂಟು ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಮುಂದುವರೆದ ಬಗ್ಗೆ ಇನ್ನೊಂದು ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.